ಲೈಕ್ ಎವ್ರಿ ಅದರ್ ಡೇ ನಿಶ್ಚಿತ್ ಅನ್ನೋ ಹುಡುಗ ತನ್ನ ಸ್ಕೂಲ್ ಮುಗಿದ ಮೇಲೆ 30th ಜುಲೈ 2025ಗೆ ಮನೆಗೆ ರೀಚ್ ಆಗ್ತಾನೆ 5 ಗಂಟೆ ಅಷ್ಟೊತ್ತಿಗೆ. ಕ್ರೈಸ್ಟ್ ಸ್ಕೂಲ್ ನಲ್ಲಿ 8th ಸ್ಟ್ಯಾಂಡರ್ಡ್ ಓದ್ತಿದ್ದಂತ 13 ವರ್ಷದ ಹುಡುಗ ಆಯ್ತಾ. ಓಕೆ, ಮನೆಗೆ ರೀಚ್ ಆದ್ಮೇಲೆ ಆತ ತನ್ನ ಸೈಕಲ್ ತಗೊಂಡು ಟ್ಯೂಷನ್ಗೆ ಹೋಗ್ತಾನೆ, ರೆಗ್ಯುಲರ್ ಹೇಗೆ ಹೋಗ್ತಾ ಇದ್ದ ಅದೇ ತರ. ಸೊ ಒನ್ಸ್ ಟ್ಯೂಷನ್ಗೆ ಹೋದಂತ ಹುಡುಗ ಸುಮಾರು 7:30 8 ಗಂಟೆ ಅನ್ನೋಷ್ಟರಲ್ಲೇ ಮನೆಗೆ ರೀಚ್ ಆಗ್ಬೇಕಾಗಿರುತ್ತೆ. ಬಟ್ 8 ಗಂಟೆ ಆದ್ರೂ ಕೂಡ ಆ ಹುಡುಗ ಬಂದಿರಲ್ಲ. ಸೊ ಈಗಿನ ಪೇರೆಂಟ್ಸ್ ಏನಿದೆ, ಸೊ ಒಂದು 15-20 ನಿಮಿಷ ಲೇಟ್ ಆದ್ರೂ ಕೂಡ ಅವ್ರು ಟೆನ್ಷನ್ ಆಗ್ತಾರೆ. ಅದೇ ರೀತಿಯಾಗಿ ಅವ್ರ ತಾತ ಆತನನ್ನು ಹುಡುಕೊಂಡು ಟ್ಯೂಷನ್ ಟೀಚರ್ ಹತ್ರ ಹೋಗ್ತಾನೆ. ಅಲ್ಲಿ ಗೊತ್ತಾಗುತ್ತೆ ಆತ ಟ್ಯೂಷನ್ಗೆ ಬಂದಿದ್ದ, ಮುಗಿಸ್ಕೊಂಡು ಮನೆಗೆ ರಿಟರ್ನ್ ಹೋಗಿದ್ದಾನೆ ಅಂತ ಹೇಳಿ. ಅವಾಗ ತಾತ ಯೋಚನೆ ಮಾಡ್ತಾನೆ ಏನಂತ, ಓಕೆ ಇಲ್ಲೇ ಎಲ್ಲೋ ಹೋಗಿರ್ಬೋದು, ಫ್ರೆಂಡ್ಸ್ ಜೊತೆ ಹೋಗಿರ್ಬೋದು, ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ಮನೆಗೆ ರೀಚ್ ಆಗ್ತಾನೆ ಅಂತ ಹೇಳಿ ಮನೆಗೆ ವಾಪಸ್ ರಿಟರ್ನ್ ಆ ತಾತ ಮನೆಗೆ ಹೋಗುವಾಗ ಅಲ್ಲೇ ಹತ್ತಿರದಲ್ಲೇ ಒಂದು ಹೋಟ್ಲ್ ಮುಂದ್ಗಡೆಗೆ ಆತನ ಮೊಮ್ಮಗನ ಸೈಕಲ್ ನ ನೋಡ್ತಾನೆ. ಅವಾಗ ಗೊತ್ತಾಗುತ್ತೆ ಓಕೆ ಆತನ ಸೈಕಲ್ ಇದೆ, ಸುತ್ತಲೂ ಎಲ್ಲಿ ಹುಡುಕಿದ್ರು ಕೂಡ ಮೊಮ್ಮಗ ಇಲ್ಲ ಅಂದಾಗ ಗಾಬರಿಯಾಗಿ ಆ ತಾತ ಮನೆಗೆ ರಿಟರ್ನ್ ಬರ್ತಾನೆ. ಒಂದು ಮನೇಲಿ ಇದ್ದಂತ ಅವ್ರಿಬ್ರು ಪೇರೆಂಟ್ಸ್ಗೂ ಕೂಡ ಇನ್ಫಾರ್ಮ್ ಮಾಡ್ತಾನೆ. ಅವ್ರ ಪೇರೆಂಟ್ಸ್ ಏನಿದ್ದಾರೆ ಒಂದು ಪ್ರೈವೇಟ್ ಕಾಲೇಜ್ ನಲ್ಲಿ ಪ್ರೊಫೆಸರ್ ಆಗಿದ್ರು, ತಂದೆ ತಾಯಿ ಒಂದು IT ಕಂಪನಿನಲ್ಲಿ ಕೆಲಸ ಮಾಡ್ತಾ ಇದ್ರು. ಅವ್ರಿಗೆ ಆ ಒಂದು ಇನ್ಫಾರ್ಮೇಶನ್ ಕಂಪ್ಲೀಟ್ ಆಗಿ ಹೇಳಿದ್ಮೇಲೆ ಅವರು ಕೂಡ ಆತನ ಹುಡುಕಕ್ ಸ್ಟಾರ್ಟ್ ಮಾಡ್ತಾರೆ. ಆತ ಎಲ್ಲಾ ಕಡೆ ಹುಡುಕ್ತಾರೆ, ಫ್ರೆಂಡ್ಸ್, ಫ್ಯಾಮಿಲಿ, ನೇಬರ್ಸ್, ಎಲ್ಲಿ ಹುಡುಕಿದ್ರು ಕೂಡ 8 ಗಂಟೆಯಿಂದ 2 ಅವರ್ ಕಳೆದು ಹೋಗುತ್ತೆ. 10 ಗಂಟೆ ಆದ್ರೂ ಕೂಡ ಎಲ್ಲೂ ಆತನ ಬಗ್ಗೆ ಯಾವುದೇ ಸುಳಿವಿರಲ್ಲ. ಅದಾದ್ಮೇಲೆ 10:30ಗೆ ಮನೆಯಿಂದ ಹತ್ತಿರದಲ್ಲಿರಂತ ಹುಳಿಮಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ನ ಫೈಲ್ ಮಾಡ್ತಾರೆ. ಮಿಸ್ಸಿಂಗ್ ಕಂಪ್ಲೇಂಟ್ ಫೈಲ್ ಆದ ತಕ್ಷಣ ಪೊಲೀಸರು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ. ಅವರ ಇನ್ವೆಸ್ಟಿಗೇಷನ್ ಅಲ್ಲಿ CCTV ಕ್ಯಾಮ್ರಾದಲ್ಲಿ ನಿಶ್ಚಿತ್ ಏನಿದ್ದ ಆತ ಯಾರ್ದೋ ಒಬ್ರು ಬೈಕ್ ಅಲ್ಲಿ ಕಂಫರ್ಟಬಲ್ ಆಗಿ ಹೋಗ್ತಿರೋದು ಗೊತ್ತಾಗುತ್ತೆ. ಸೊ ಫ್ಯಾಮಿಲಿ ಅವ್ರನ್ನ ಕರೆದು ತೋರಿಸಿದಾಗ್ಲೂ ಕೂಡ ಅದು ಯಾರು ಅಂತ ಹೇಳಿ ರೆಕಗ್ನೈಸ್ ಮಾಡಕ್ ಆಗಲ್ಲ, ಬಿಕಾಸ್ ಆತ ಕಂಪ್ಲೀಟ್ ಹೆಲ್ಮೆಟ್ ಹಾಕೊಂಡಿದ್ದ. ಯಾವಾಗ ಈತನ ರೆಕಗ್ನೈಸ್ ಮಾಡಕ್ ಆಗಲ್ವೋ ಅಲ್ಲಿದ್ದಂತ ಎಲ್ಲಾ CCTV ಕ್ಯಾಮ್ರಾಗಳನ್ನ ಸುತ್ತಮುತ್ತ ನೆಕ್ಸ್ಟ್ ಆ ಬೈಕ್ ಎಲ್ಲೋ ಹೋಯ್ತು, ಒಂದು ಪಲ್ಸರ್ ಬೈಕ್ ಏನಿತ್ತು ಅದು ಎಲ್ಲೋ ಹೋಯ್ತು ಅಂತ ಹುಡುಕ್ದಾಗ ಗೊತ್ತಾಗುತ್ತೆ ಅವ್ರಿಗೆ ನೆಕ್ಸ್ಟ್ ಕ್ಯಾಮ್ರಾನಲ್ಲಿ ಅದೆಲ್ಲೋ ಒಂದ್ ಕಡೆ ಮಿಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಡೇ ಇದನ್ನ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಡ್ತಾರೆ. ಅವತ್ತಿನ ದಿನ ರಾತ್ರಿ 1 ಗಂಟೆ ಅಷ್ಟೊತ್ತಿಗೆ ನಿಶ್ಚಿತ್ ತಾಯಿಯ ನಂಬರ್ಗೆ ಒಂದು ಕಾಲ್ ಬರುತ್ತೆ. ಓಕೆ, ಬಂದಂತ ಕಾಲ್ ಅಲ್ಲಿ ಹೇಳ್ತಾರೆ, ನಾವು ನಿಮ್ ಮಗನ ಕಿಡ್ನಾಪ್ ಮಾಡಿದೀವಿ, ನಿಮ್ ಮಗ ನಮ್ಮ ಹತ್ರ ಸೇಫ್ ಆಗಿದ್ದಾನೆ, ಸೊ ನೀವು ನಮ್ಗೆ 5 ಲಕ್ಷ ರೂಪಾಯಿ ಕ್ಯಾಶ್ ಕೊಟ್ರೆ ನಾವು ನಿಮ್ ಮಗನ ಸೇಫ್ ಆಗಿ ನಿಮ್ಮ ಹತ್ರ ತಗೊಂಬಂದ್ ಬಿಡ್ತೀವಿ ಅಂತ ಹೇಳಿ. ಬಟ್ ಇದೆಲ್ಲ ಆದ್ಮೇಲೆ ಇದನ್ನ ತಾಯಿ ಇದ್ರು, ಅವ್ರ ಹಸ್ಬೆಂಡ್ ಏನಿದ್ರು ಅವ್ರಿಗೆ ಹೇಳ್ತಾರೆ, ಅವ್ರು ಇದನ್ನ ನಂಬಲ್ಲ. ಏನಕ್ಕೆ ಅಂದ್ರೆ ದುಡ್ಡು ಕೊಟ್ಟ ಮೇಲೂ ಕೂಡ ತನ್ನ ಮಗನ ಜೀವಂತವಾಗಿ ವಾಪಸ್ ಕೊಡ್ತಾರೆ ಅನ್ನೋ ನಂಬಿಕೆ ಇರಲ್ಲ. ಸೊ ಹಾಗಾಗಿ ಇದನ್ನ ನಾವು ಆದಷ್ಟು ಬೇಗ ಪೊಲೀಸ್ಗೆ ಇನ್ಫಾರ್ಮ್ ಮಾಡ್ಬೇಕು ಅಂತ ಹೇಳಿ ಆ ನಂಬರ್ ಏನ್ ಕಾಲ್ ಬಂದಿದೆ ಅದನ್ನ ತಗೊಂಡು ಅದ್ರ ಜೊತೆಗೆ ಅವ್ರು ಏನ್ ಟೆಕ್ಸ್ಟ್ ಮಾಡ್ತಿದಾರೆ ಎಲ್ಲ ಡೀಟೇಲ್ಸ್ ತಗೊಂಡು ಹತ್ರದಲ್ಲಿರೋಂಥ ಪೊಲೀಸ್ ಸ್ಟೇಷನ್ಗೆ ಮತ್ತೆ ರಿಟರ್ನ್ ಬರ್ತಾರೆ. ಇವ್ರು ಹೇಳ್ತಾರೆ, ಓಕೆ ನೀವು ಮೆಸೇಜ್ ಮಾಡ್ತಾ ಇರಿ, ಎಲ್ಲಿಗೆ ಬರಕ್ ಹೇಳ್ತಾರೆ, ಏನು ದುಡ್ಡು ಎಲ್ಲಿಗೆ ತಗೊಂಡ್ಬರ್ಬೇಕು ಅಂತ ಹೇಳಿ. ಫಸ್ಟ್ ಅವರು ದುಡ್ಡು ಎಲ್ಲಿಗೆ ತಗೊಂಡ್ಬರ್ಬೇಕು ಅಂತ ಹೇಳಿದಾಗ ಯಲಚನಹಳ್ಳಿ ಮೆಟ್ರೋ ಸ್ಟೇಷನ್ಗೆ 5 ಲಕ್ಷ ರೂಪಾಯಿ ತಗೊಂಡ್ಬರ್ಬೇಕು, ಯಾರಾದ್ರೂ ಒಬ್ಬರೇ ಬರ್ಬೇಕು, ನೀವು ಪೊಲೀಸ್ಗೆ ಇನ್ಫಾರ್ಮ್ ಮಾಡೋ ಹಾಗಿಲ್ಲ, ಮಾಡಿದ್ರೆ ನಾವು ನಿಮ್ಮ ಮಗನ್ನ ಸಾಯಿಸ್ತೀವಿ, ಆತನ ಹೆಣ ನೀವು ನೋಡ್ಬೇಕಾಗತ್ತೆ ಅನ್ನೋದನ್ನು ಕೂಡ ಹೇಳಿರ್ತಾರೆ. ಇದೆಲ್ಲದನ್ನು ಕೂಡ ಪೊಲೀಸ್ ನೋಟಿಸ್ ಮಾಡ್ತಿರ್ತಾರೆ, ಇವ್ರು ಮಾಡ್ತಿರೋ ಟೆಕ್ಸ್ಟ್ ಗಳೆಲ್ಲದನ್ನು ಕೂಡ. ಸಿವಿಲ್ ಡ್ರೆಸ್ ನಲ್ಲಿ ಪೊಲೀಸ್ ಕೂಡ ಅವ್ರ ಜೊತೆಗೆ ಮೆಟ್ರೋ ಸ್ಟೇಷನ್ ಹೋಗ್ತಾರೆ, ಯಲಚನಹಳ್ಳಿ ಮೆಟ್ರೋ ಸ್ಟೇಷನ್ಗೆ. ಆ ಕಿಡ್ನಾಪರ್ ಏನಿದ್ದಾರೆ ಇಲ್ಲಿ ದುಡ್ಡು ತಗೊಳಕ್ ಬರಲ್ಲ. ಒನ್ಸ್ ಯಾವಾಗ ಅಲ್ಲಿ ಅವನು ಅಲ್ಲಿಗೂ ಕೂಡ ಬರಲ್ವೋ ನೆಕ್ಸ್ಟ್ ಮತ್ತೆ ಕಾಲ್ ಮಾಡಿ ನೆಕ್ಸ್ಟ್ ಬೇರೆ ಪ್ಲೇಸ್ ಹೇಳ್ತಾನೆ. ನೆಕ್ಸ್ಟ್ ಬೇರೆ ಪ್ಲೇಸ್ ಯಾವ್ದು ಹೇಳ್ತಾನೆ, ವೆಗಾ ಸಿಟಿಗೆ ಬನ್ನಿ ಅಂತ ಹೇಳ್ತಾನೆ. ವೆಗಾ ಸಿಟಿಗೆ ಬಂದ್ಮೇಲೆ ಅಲ್ಲಿರಂತ ಡಸ್ಟ್ಬಿನ್ ಏನಿದೆ, ಆ ವೆಗಾ ಸಿಟಿ ಮುಂದೆ ಇರೋಂಥ ಡಸ್ಟ್ಬಿನ್ ಏನಿದೆ ಅದ್ರ ಒಳಗಡೆ ಆ ದುಡ್ಡನ್ನ ಹಾಕಿ ನೀವು, ನಾನು ಬಂದು ತಗೋತೀನಿ ಅಂತ ಹೇಳ್ತಾನೆ. ದುಡ್ಡನ್ನ ಹಾಕಿ ತಂದೆ ವೇಟ್ ಮಾಡ್ತಾರೆ ಕೂಡ ದೂರದಲ್ಲಿ ನಿಂತ್ಕೊಂಡು. ಬಟ್ ಅಲ್ಲೂ ಕೂಡ ಯಾವುದೇ ತರನಾದಂತ ಕಿಡ್ನಾಪರ್ ಬರಲ್ಲ. ಈ ಒಂದು ವಿಷಯ ಆದ್ಮೇಲೆ ನಂಗೆ ಅನ್ಸುತ್ತೆ ಆ ಕಿಡ್ನಾಪರ್ ಯಾರಾದ್ರೂ ಪೊಲೀಸ್ ಫಾಲೋ ಮಾಡ್ತಿದಾರಾ ಇಲ್ವಾ ಅಂತ ಹೇಳಿ ನೋಡೋದಕ್ಕೋಸ್ಕರ ಈ ತರ ಮಾಡ್ತಾ ಇದ್ದ ಅಂತ ಹೇಳಿ. ಅದಾದ್ಮೇಲೆ ಕಾಲ್ ಮಾಡ್ತಾರೆ ಕಿಡ್ನಾಪರ್ಗೆ. ಅದಾದ್ಮೇಲೆ ಕಿಡ್ನಾಪರ್ನ ಮೊಬೈಲ್ ಸ್ವಿಚ್ ಆಫ್ ಆಗಿರುತ್ತೆ, ಎಲ್ಲೂ ಕೂಡ ಆತನ ಬಗ್ಗೆ ಯಾವುದೇ ತರನಾದಂತ ಸುಳಿವು ಸಿಗಲ್ಲ. ಅಂಡ್ ನೆಕ್ಸ್ಟ್ ಡೇ 30th ಈತನ ಕಿಡ್ನಾಪ್ ಆಗಿತ್ತು. ಅಂಡ್ ನೆಕ್ಸ್ಟ್ ಡೇ 31st ಕಗ್ಗಲಿಪುರ ರೋಡ್ ಅಲ್ಲಿ ಕುರಿ ಕಾಯ್ದಂತವ್ರಿಗೆ ಒಂದು ಅರ್ಧ ಸ್ಥಿತಿಯಲ್ಲಿ ಸುಟ್ಟಿದಂತಹ ಬಾಡಿ ಸಿಗುತ್ತೆ, ಇದು ಹಾಫ್ ಬರ್ನ್ ಬಾಡಿ. ಓಕೆ, ಸೊ ಅದನ್ನ ಅವ್ರು ಆದಷ್ಟು ಬೇಗ ಪೊಲೀಸ್ಗೆ ಹೇಳಿದಾಗ ಅಲ್ಲಿಗೆ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ನವ್ರು ನೋಡ್ತಾರೆ. ಬಂದು ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದೊಂದು ಹುಡುಗನ ಬಾಡಿ, ಸಣ್ಣದಾಗಿರೋದ್ರಿಂದಾಗಿ ಅರ್ಧ ಸುಟ್ಟೋಗಿರುತ್ತೆ ಬಾಡಿ. ಅವಾಗ ಅಲ್ಲಿಗೆ ಐಡೆಂಟಿಫಿಕೇಶನ್ಗೋಸ್ಕರ ಇವರ ಫ್ಯಾಮಿಲಿ ಹತ್ತಿರದಲ್ಲೇ ಮಿಸ್ಸಿಂಗ್ ಕಂಪ್ಲೇಂಟ್ ಗಳನ್ನ ನೋಡಿದಾಗ ಈ ಒಂದು ಫ್ಯಾಮಿಲಿನಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಇರೋದ್ರಿಂದಾಗಿ ಅವರ ಪೇರೆಂಟ್ಸ್ ನ ಕರೆದು ಆ ಬಾಡಿ ಚೆಕ್ ಮಾಡಿಸಿದಾಗ ಗೊತ್ತಾಗತ್ತೆ ಅಲ್ಲಿ ಸತ್ತು ಸುಟ್ಟು ಹೋಗಿರುವಂತದ್ದು ನಿಶ್ಚಿತ್ ಅಂತ ಹೇಳಿ.
ಸೊ ಇಷ್ಟೊತ್ತವರೆಗೂ ಕೂಡ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಆಗಿದ್ದಂತಹ ಸ್ಟೋರಿ ಈಗ ಮರ್ಡರ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇಲ್ಲಿ ಪೊಲೀಸ್ ತುಂಬಾ ಸೀರಿಯಸ್ ಆಗಿ ಈ ವಿಷಯನ ತಗೋತಾರೆ. ಆನ್ ದ ಸ್ಪಾಟ್ ಅಲ್ಲೇ ಸುಮಾರು 20 ಜನರ ಟೀಮ್ ಇದ್ದಂತ ಒಂದು ಪೊಲೀಸ್ ಟೀಮ್ ನ ಇದಕ್ಕೆ ಅಲಾಟ್ ಮಾಡ್ತಾರೆ. ಸೊ ಈ ನಂಬರ್ ಏನಿದೆ, ಈ ನಂಬರ್ ಅವಾಗ VPN ಯೂಸ್ ಮಾಡ್ತಿರೋದ್ರಿಂದ ಅನ್ಸುತ್ತೆ ಒಂದ್ಸರಿ ಬೇರೆ ಬೇರೆ ತುಂಬಾ ಔಟ್ ಆಫ್ ಸ್ಟೇಟ್ ಲೊಕೇಶನ್ ಗಳನ್ನ ತೋರಿಸ್ತಾ ಇತ್ತು. ಸೊ ಎಲ್ಲೂ ತರನಾದಂತ ಯಾವುದೇ ತರನಾದಂತ ಕ್ಲೂಗಳು ಸಿಗ್ತಾ ಇರಲಿಲ್ಲ, ಯಾರಿರ್ಬೋದು ಏನು ಅಂತ ಹೇಳಿ ಪೊಲೀಸ್ ತುಂಬಾನೇ ಸೀರಿಯಸ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ರು. ಅಷ್ಟರಲ್ಲೇ DCP ನಾರಾಯಣ್ ಏನಿದ್ದಾರೆ ಅವ್ರಿಗೆ CCB ಅವ್ರ ಕಡೆಯಿಂದ ಒಂದು ಇನ್ಫಾರ್ಮೇಶನ್ ಬರುತ್ತೆ. ಏನು ಅಂದ್ರೆ ಯಾವ ಮೊಬೈಲ್ ಯೂಸ್ ಮಾಡ್ತಿದ್ದಾರೆ, ಕಿಡ್ನಾಪಿಂಗ್ ಗೋಸ್ಕರ ಯಾವ ನಂಬರ್ ಯೂಸ್ ಮಾಡ್ತಿದ್ದಾರೆ ಅದೇ ಮೊಬೈಲ್ ನಲ್ಲಿ ಇನ್ನೊಂದು ಮೊಬೈಲ್ ನಂಬರ್ ಕೂಡ ಇದೆ. ಆ ನಂಬರ್ ಸೇಮ್ ಲೊಕೇಶನ್, ಯಾವಾಗ ನಂಬರ್ಗಳು ಚೇಂಜ್ ಆಗ್ತಿದೆ ಆ ಸೇಮ್ ಲೊಕೇಶನ್ ಆ ನಂಬರ್ ಕೂಡ ತೋರಿಸ್ತಾ ಇದೆ ಅಂತ ಹೇಳಿ. ಸೊ ಆ ನಂಬರ್ನ ಟ್ರ್ಯಾಕ್ ಮಾಡಿದಾಗ ಇವ್ರಿಗೆ ಗೊತ್ತಾಗುತ್ತೆ ಔಟ್ಸ್ಕರ್ಟ್ ಬನ್ನೇರ್ಘಟ್ಟದ ಒಂದು ವಿಲೇಜ್ ನಲ್ಲಿ ಆ ನಂಬರ್ ಲೊಕೇಟ್ ಆಗಿದೆ ಅಂತ ಹೇಳಿ. ಸೊ ಅವಾಗ ಅಲ್ಲಿಗೆ ಹೋದಂತ ಈ ಪೊಲೀಸ್ ಟೀಮ್ ಮೇಲೆ 2 ಜನ ಅಕ್ಯೂಸ್ ಗಳನ್ನ ಇವ್ರು ನೋಡ್ತಾರೆ. ಅವ್ರಿಬ್ರು ಕೂಡ ಇವ್ರ ಮೇಲೆ ಚಾಕುಗಳನ್ನ ತಗೊಂಡು ದಾಳಿ ಕೂಡ ಮಾಡ್ತಾರೆ. ಸೊ ಆ ಟೈಮ್ ನಲ್ಲಿ ಪೊಲೀಸ್ 2 ಸುತ್ತು ಅವ್ರ ಮೇಲೆ ಗುಂಡನ್ನ ಹಾರಿಸ್ತಾರೆ. ಒಬ್ಬರಿಗೆ 2 ಗುಂಡು ತಾಗಿದ್ರೆ ಇನ್ನೊಬ್ಬನಿಗೆ ಲೆಫ್ಟ್ ಲೆಗ್ಗೆ 1 ಗುಂಡು ತಾಗುತ್ತೆ. ಸೊ ಅಲ್ಲಿ ಅವ್ರನ್ನಿಬ್ರು ಕೂಡ ಅಕ್ಯೂಸ್ ಗಳನ್ನ ಅರೆಸ್ಟ್ ಮಾಡುವಲ್ಲಿ ಇವ್ರು ಸಕ್ಸಸ್ ಆಗ್ತಾರೆ. ಒನ್ಸ್ ಫೈರಿಂಗ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿದ್ಮೇಲೆ ಅವ್ರನ್ನ ಹತ್ರದಲ್ಲಿರುವಂತಹ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಪ್ರೊವೈಡ್ ಮಾಡ್ತಾರೆ. ಮತ್ತೆ ಇವ್ರ ಐಡೆಂಟಿಫಿಕೇಶನ್ ಆಗ್ಬೇಕಾಗಿತ್ತು. ಯಾಕೆಂದ್ರೆ ಒಂದು ಹುಡುಗನ್ನ ಕಿಡ್ನಾಪ್ ಮಾಡಿ ಆತನನ್ನ ದುಡ್ಡು ಸಿಕ್ಕಿಲ್ಲ ಅಂದಾಗ ಬಿಟ್ಟು ಹೋಗ್ಬೋದಾಗಿತ್ತು. ಬಟ್ ಇವರು ಆತನನ್ನ ಸುಟ್ಟಾಕಿ ಸಾಯಿಸಿದ್ದಾರೆ. ಯಾಕೆ ಅನ್ನೋದು ಪೊಲೀಸರಿಗೆ ಇಲ್ಲಿ ತುಂಬಾ ದೊಡ್ಡ ಕ್ವಶನ್ ಆಗಿತ್ತು. ಸೊ ಇವ್ರ ಐಡೆಂಟಿಫಿಕೇಶನ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಅವಾಗ ಫ್ಯಾಮಿಲಿಗೆ ಹೇಳಿ ಅವ್ರನ್ನ ಐಡೆಂಟಿಫೈ ಮಾಡಬೇಕು ಅಂತ ಪೊಲೀಸ್ ಸ್ಟೇಷನ್ಗೆ ಕರ್ಸ್ಕೊಂಡಾಗ ಅವ್ರು ನೋಡಿದಂತ ಫ್ಯಾಮಿಲಿ ಕಂಪ್ಲೀಟ್ ಶಾಕ್ ಆಗಿ ಹೋಗ್ತಾರೆ. ಯಾಕೆ ಅಂದ್ರೆ ಆತ ಬೇರೆ ಯಾರು ಅಲ್ಲ, ಸುಮಾರು 1 ವರ್ಷದಿಂದನೂ ಕೂಡ ಅವ್ರ ಮನೆಯಲ್ಲಿ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದಂತಹ ಗುರುಮೂರ್ತಿ. ಸೊ ಈ ಗುರುಮೂರ್ತಿ ಏನಿದ್ದಾನೆ ಡ್ರೈವ್ ಯು ಅನ್ನೋ ಒಂದು ಕಂಪನಿ ಕಡೆಯಿಂದ ಇವ್ರಿಗೆ ಡೈಲಿ ಬೇಸಿಸ್ ಅಲ್ಲಿ ಡ್ರೈವರ್ ಆಗಿ 1 ವರ್ಷದ ಹಿಂದೆ ಪರಿಚಯ ಆಗಿರ್ತಾನೆ. ಸೊ ಆಪ್ ಕಡೆಯಿಂದ ಹೋದ್ರೆ ಕಮಿಷನ್ ಕೊಡ್ಬೇಕಾಗತ್ತೆ ಅಂತ ಹೇಳಿ ಡೈರೆಕ್ಟ್ ಆಗಿನೇ ನನಗೆ ಕೊಟ್ಬಿಡಿ, ನಾನೇ ಡ್ರೈವರ್ ಆಗಿ ನಿಮ್ಗೆ ಯಾವಾಗ ಬೇಕು ಬರ್ತೀನಿ ಅಂದಿದ್ರಿಂದಾಗಿ ಇಟ್ ವಾಸ್ ಸೋ ಕಂಫರ್ಟಬಲ್. ಅವ್ರ ಮನೇಲಿದ್ದಂತ ಎಲ್ಲರೂ ಒಂದು ನಂಬಿಕೆಗೆ ಈತ ಪಾತ್ರ ಆಗಿದ್ದ. ಸೊ ಇವರ ವೆಕೇಶನ್ ಆಗಿರ್ಲಿ ಏನೇ ಇರ್ಲಿ ಇದೇ ಡ್ರೈವರ್ನ ಇವ್ರು ಕರ್ಸ್ಕೊತಾ ಇದ್ರು. ಸುಮಾರು 1 ವರ್ಷದಿಂದನೂ ಕೂಡ ಅವ್ರ ಮನೆಯಲ್ಲಿ ಬರೀ ಡ್ರೈವರ್ ಅಷ್ಟೇ ಅಲ್ದೇನೆ ಅವರ ಮನೆಯ ಎಕನಾಮಿಕ್ ಸೋರ್ಸ್ ಏನಿದೆ, ಅವ್ರ ಹತ್ರ ದುಡ್ಡು ಇದ್ದಿದ್ದು, ಮತ್ತೆ ಅವರ ತಾತ ಏನಿದ್ದಾರೆ ಅವರು ಒಂದು ಬೇರೆ ಪ್ರಾಪರ್ಟಿಗಳನ್ನ ಪರ್ಚೇಸ್ ಮಾಡ್ಬೇಕು ಅಂತ ಮಾತಾಡ್ತಾ ಇದ್ದಿದ್ದು, ಇದೆಲ್ಲದ್ರ ಬಗ್ಗೆನೂ ಕೂಡ ಅವನು ಕ್ಲೋಸ್ಲಿ ಅದ್ರ ಬಗ್ಗೆ ಇಂಟ್ರೆಸ್ಟ್ ತೋರಿಸಿ ತಿಳ್ಕೊಂಡಿದ್ದ. ಇದೆಲ್ಲದನ್ನ ತಿಳ್ಕೊಂಡು ಆತನ ಫ್ರೆಂಡ್ ಆದಂತ ಗೋಪಿ ಕೃಷ್ಣನ್ ಜೊತೆ ಸೇರ್ಕೊಂಡು ಈತ ಒಂದು ಪ್ಲಾನ್ ಮಾಡ್ಕೋತಾನೆ. ಇವೊಂದು ಕಿಡ್ನಾಪ್ ಮಾಡದ ಮೇಲೆ ದುಡ್ಡು ಕೊಟ್ರು ಸಹಿತ ಆ ಹುಡುಗನ್ನ ವಾಪಸ್ ಬಿಡ್ಬೇಕು ಅನ್ನೋ ಪ್ಲಾನ್ ಇವ್ರಿಬ್ರದ್ದು ಇರಲೇ ಇಲ್ಲ. ಆತನ ಆಮೇಲಾದ್ರೂ ಕೂಡ ಸಾಯಿಸ್ಬೇಕು ಅಂತಾನೆ ಪ್ಲಾನ್ ಮಾಡ್ಕೊಂಡಿದ್ರು. ಆ ಹುಡುಗನಿಗೆ ನಂಬಿಕೆ ಬರ್ಲಿ ಅಂತ ಹೇಳಿ ಯಾವ ರೀತಿಯಾಗಿ ಆತ ಬೈಕಲ್ಲಿ ಕರ್ಕೊಂಡು ಹೋಗಿದ್ನೋ ಅದೇ ತರಾನೇ 2-3 ಸರಿ ಹಿಂದೆ ಆತನ ಕರ್ಕೊಂಡೋಗಿ ಪ್ರಾಕ್ಟೀಸ್ ಕೂಡ ಮಾಡಿಸಿದ್ದ. ಕರ್ಕೊಂಡೋಗಿ ಪಾನಿಪುರಿ ತಿನ್ಸ್ಕೊಂಡ್ ಬಂದಿದ್ದ ಆತ. ಸೊ ಹಾಗಾಗಿ ಒಂದೇ ಸರಿ ಕರೆದ ತಕ್ಷಣ ಆತ ಬಂದು ಈತನ ಬೈಕ್ ನಲ್ಲಿ ಕುತ್ಕೋತಾನೆ. ಸೊ ಒನ್ಸ್ ಇವ್ರ ಫ್ಯಾಮಿಲಿ ಯಾವಾಗ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಆತನಿಗೆ ಗೊತ್ತಾದ ತಕ್ಷಣ ಆತನನ್ನ ಸುಟ್ಟು ಸಿಟಿಯಿಂದ ಹೊರಗಡೆ ಬಿಸಾಕಿ ಇವರಿಬ್ರು ಕೂಡ ತಪ್ಪಿಸ್ಕೊಳ್ಳೋಂತ ಪ್ರಯತ್ನ ಮಾಡಿದ್ರು. ಬಟ್ ಇಲ್ಲಿ ನಾವು ತುಂಬಾನೇ ಪೊಲೀಸ್ ಡಿಪಾರ್ಟ್ಮೆಂಟ್ ನ ಅಪ್ರಿಶಿಯೇಟ್ ಮಾಡಬೇಕು. ವಿತಿನ್ ಅ ಡೇ ಒಳಗಡೆ ಅವರಿಬ್ಬರನ್ನು ಕೂಡ ಹಿಡಿದು ಜೈಲ್ಗೆ ಅಟ್ಟಿದ್ದಾರೆ. ಸೊ ಈ ಗುರುಮೂರ್ತಿ ಏನಿದ್ದಾನೆ ಆಲ್ರೆಡಿ 2020ರಲ್ಲಿ ಈತನ ಮೇಲೆ ಒಂದು ಪೋಕ್ಸೋ ಕೇಸ್ ಇತ್ತು. ಮತ್ತೆ ಅದರಲ್ಲಿ ಸಾಕ್ಷ್ಯ ಆಧಾರಗಳು ಕೊರತೆ ಇರೋದ್ರಿಂದಾಗಿ ಈತ ಹೊರಗಡೆ ಇದ್ದ. ಮತ್ತೆ ಡ್ರೈವ್ ಯು ಅನ್ನೋ ಒಂದು ಕಂಪನಿನಲ್ಲಿ ಈತ ಕೆಲಸ ಮಾಡ್ತಿದ್ದಾನೆ. ಒಂದು ರೆಪ್ಯೂಟೆಡ್ ಆಪ್ ಅಲ್ಲಿ ವರ್ಕ್ ಮಾಡಿರೋನಾಗಿರೋದ್ರಿಂದಾಗಿ ಅವನು ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ನ ಈ ಫ್ಯಾಮಿಲಿ ಮಾಡಿರ್ಲಿಲ್ಲ. ಸೊ ಈ ಎಲ್ಲ ಸ್ಟೋರಿ ನೋಡಿದಾಗ ನಮ್ಗನ್ಸುತ್ತೆ ಯಾರನ್ನ ನಂಬಬೇಕು ಯಾರನ್ನ ನಂಬಾರ್ದು ಅಂತ ಹೇಳಿ. ಬಟ್ ಇಲ್ಲಿ ನಾವು ಅಪ್ರಿಶಿಯೇಟ್ ಮಾಡ್ಬೇಕಾಗತ್ತೆ ಕರ್ನಾಟಕ ಸ್ಟೇಟ್ ಪೊಲೀಸ್ನ. ಸೊ ವಿತಿನ್ ಅ ಡೇ ನಲ್ಲೇ ಇವ್ರನ್ನ ಎಲ್ಲರನ್ನು ಕೂಡ ಹಿಡಿದಿರೋದ್ರ ಬಗ್ಗೆ. ಮತ್ತೆ ನಮ್ಮ ಮನೆಗೆ ನಾವು ಈ ತರ ಡ್ರೈವರ್ ಅಂತ ಆಗ್ಲಿ ಅಥವಾ ಇನ್ನೊಬ್ರು ಕೆಲ್ಸಕ್ಕಂತಾಗ್ಲಿ ಏನೇ ತಗೋತಿದೀವಿ ಅಂದಾಗ ಸ್ವಲ್ಪ ಬೇಸಿಕ್ ಅವರ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಏನು, ಅವ್ರು ಹಿಂದೆ ಏನ್ ಮಾಡ್ತಾ ಇದ್ರು, ಎಲ್ಲಿದ್ರು ಅನ್ನೋದನ್ನ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸಣ್ಣ ಸಣ್ಣ ವಿಷಯಗಳಿಂದನೂ ಕೂಡ ಅವ್ರ ಬಗ್ಗೆ ತಿಳ್ಕೊಬಹುದು. ಹಿಂದೆ 2020ರಲ್ಲಿ ಆತನ ಮೇಲೆ ಕೇಸ್ ಏನಿತ್ತು ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ ಫ್ಯಾಮಿಲಿ ಮೆಂಬರ್ಸ್ ಯೋಚನೆ ಮಾಡಿದ್ರೆ ಮೇ ಬಿ ನಂಗೆ ಅನ್ಸುತ್ತೆ ಇಷ್ಟು ದೊಡ್ಡ ಪ್ರಾಬ್ಲಮ್ ಇದಾಗ್ತಾ ಇರ್ಲಿಲ್ಲ ಅಂತ. ಈ ತರದ ಘಟನೆಗಳನ್ನ ಕೇಳಿದಾಗ ಮನಸ್ಸಿಗೆ ತುಂಬಾನೇ ನೋವಾಗತ್ತೆ. ಯಾವ ತರದ ಸಮಾಜದಲ್ಲಿ ನಾವು ಬದುಕ್ತಿದೀವಿ ಅಂತ ಹೇಳಿ. ಬಟ್ ಸೇಫ್ಟಿ ಅಂತ ಬಂದಾಗ ನಾವು ನಮ್ಮ ಸುತ್ತಮುತ್ತ ಇಟ್ಕೊಳ್ಳೋಂಥ ವ್ಯಕ್ತಿಗಳೇನಿದ್ದಾರೆ, ನಮ್ಮ ಕೆಲ್ಸಕ್ಕೆ ಇಟ್ಕೊಳ್ಳೋರಾಗಿರ್ಬೋದು, ಡ್ರೈವರ್ ಆಗಿರ್ಬೋದು, ಇನ್ನೊಬ್ರು ಮತ್ತೊಬ್ರು ಯಾರೇ ಆಗಿರ್ಬೋದು, ಅವ್ರ ಬಗ್ಗೆ
ಸಂಪೂರ್ಣವಾಗಿ ತಿಳ್ಕೊಳ್ಳೋಕ್ಕಾಗಿಲ್ಲ ಅಂದ್ರೂ ಕೂಡ ಸ್ವಲ್ಪವಾದ್ರೂ ಅವ್ರ ಬಗ್ಗೆ ತಿಳ್ಕೊಳ್ಳುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ಅವರ ತಂದೆ ತಾಯಿಗೆ ದೇವರು ಆ ಒಂದು ನೋವನ್ನ ತಡ್ಕೊಳ್ಳೋಂಥ ಶಕ್ತಿ ಕೊಡ್ಲಿ ಅಂತ ಹೇಳಿ ನಾನು ಕೇಳ್ಕೊತೀನಿ. ಮತ್ತೆ ಬೇರೆ ಇದೇ ತರದ ವಿಡಿಯೋಗಳೊಟ್ಟಿಗೆ ನಿಮ್ಮ ಮುಂದೆ ಬರ್ತೀವಿ. ಧನ್ಯವಾದ.